ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ನಾನು ನೋಡ್ರಿ ಇವತ್ತು ಅರ್ಶಿನ ಶಾಸ್ತ್ರದ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮದುವೆಯಲ್ಲಿ ಅರ್ಶಿನ ಶಾಸ್ತ್ರ ಯಾವ ಥರ ಮಾಡ್ತಾರೆ ಮುಸ್ಲಿಂ ಸ್ಟೈಲ್ನಲ್ಲಿ ಅಂತೇಳಿ ಕೆಲವೊಂದು ಕ್ಯಾಪ್ಚರ್ಗಳನ್ನು ನಾನು ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ. ನೋಡ್ಕೊಳ್ರಿ ಯಾವ ರೀತಿ ಮಾಡೋದು ಅಂಥೇಳಿ. ಇದರ ಫುಲ್ ಡೀಟೇಲ್ ವಿಡಿಯೋ ನಾನು ನೆಕ್ಸ್ಟ್ ಇನ್ನೊಂದು ಮದುವೆದು ಕ್ಲಿಯರಾಗಿ ವಿಡಿಯೋ ಡೀಟೇಲಾಗಿ ಮಾಡಿ ಶೇರ್ ಮಾಡ್ತೀನಿ. ಇಲ್ಲಿ ನೋಡಿರಿ, ಅರ್ಶಿನ ಶಾಸ್ತ್ರ ದಿನ ಅಂದರೆ ಹಂದರ ಹಾಕಿದ ದಿನ ಈ ಥರ ಮನೆಯಲ್ಲಿ ಕರ್ಜಿಕಾಯಿ ಮಾಡ್ತಾರೆ ಮದುಮಗಳಿಗೆ ಕೊಟ್ಟು ಕಳ್ಸೋಕ್ಕೆ ಅಂತೇಳಿ. ನೋಡಿರಿ, ಇದ್ರ ಫುಲ್ ವಿಡಿಯೋನ ನಾನು ಮಾಡಿಲ್ಲ, ಆದರೆ ಇಲ್ಲಿ ತುಂಬೋದು ಕರಿಯೋದನ್ನಷ್ಟೇ ನಾನು ಮಾಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ಜಿಕಾಯಿ. ನೋಡಿರಿ, ಎಲ್ಲ ಫಂಕ್ಷನ್ಗಳಲ್ಲೂ ಇದು ಇರಲೇಬೇಕು ನೋಡಿರಿ ಕರ್ಜಿಕಾಯಿ ಅನ್ನೋದು. ನಮ್ಮ ಹಳ್ಳಿಗಳಲ್ಲಿ ಯಾವ ರೀತಿ ಮದುವೆಗಳನ್ನು ಮಾಡ್ತಾರೆ ಅಂತ ನೋಡ್ಕೊಳ್ರಿ. ಹಳ್ಳಿ ಕಡೆ ಮದುವೆ ನೋಡಿ, ಹಳ್ಳಿ ಸ್ಟೈಲ್ ಫಂಕ್ಷನ್ ಹೇಗಿರುತ್ತೆ, ಮದುವೆ ಹೇಗೆ ಮಾಡ್ತಾರೆ ಅಂತ ಹೇಳಿ ಸಿಟಿಗಳಿಗೂ ಮತ್ತು ಹಳ್ಳಿಗಳಲ್ಲಿ ಮಾಡುವಂಥ ವ್ಯತ್ಯಾಸವನ್ನು ನೋಡ್ಬೋದು. ನೋಡ್ರಿ, ಇದ್ದಿದ್ರಲ್ಲೇ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ತಾರೆ ಅಂತೇಳಿ ಮುಸ್ಲಿಂ ಸ್ಟೈಲ್ನಲ್ಲಿ ಅರ್ಶಿನ ಶಾಸ್ತ್ರ ಅಥವಾ ಮದುವೆದು ಹೇಗೆ ಮಾಡುತ್ತಾರೆ ಅಂತ ನೋಡ್ರಿ. ನಾನಿಲ್ಲಿ ಮದುವೆ ಅಂದರೆ ನಿಕಾದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ನನಗೆ ತುಂಬ ರಶ್ ಇರೋದರಿಂದ. ಆಮೇಲೆ ನನಗೆ ಸಣ್ಣ ಮಗು ಇರೋದರಿಂದ ಮಧ್ಯೆ ಹೋಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನಾನು ಅರ್ಶಿನ ಶಾಸ್ತ್ರದ್ದು ಮಾತ್ರ ವಿಡಿಯೋ ಮಾಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿರಿ, ಈ ವಿಡಿಯೋ ನೋಡಿರಿ, ಇಷ್ಟ ಅನಿಸಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ಈಸಿಯಾಗಿ ನೀವು ವಿಡಿಯೋಗಳನ್ನು ನೋಡ್ಬೋದು. ಇಲ್ಲಿ ನೋಡಿರಿ, ಇವತ್ತು ಹಂದ್ರಶಾಸ್ತ್ರ ಇರೋದರಿಂದ ಚಪ್ರ ಹಾಕೋದಿರೋದ್ರಿಂದ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಕರ್ಜಿಕಾಯಿನ ಲಟ್ಟಿಸ್ತಾ ಇದ್ದಾರೆ. ಮೈದಾ ಹಿಟ್ಟನ್ನು ಸ್ವಲ್ಪ ಬಿಸಿ ಎಣ್ಣೆ ಹಾಕಿ ನಾದಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ನಾದಿರ್ತಾರೆ ಕರ್ಜಿಕಾಯಿ ಮಾಡೋದಕ್ಕೆ. ಈ ಥರ ಎಲೆಗಳನ್ನು ಲಟ್ಟಿಸೋದು ಅಂತ ಹೇಳ್ತಾರೆ. ಎಲೆ ಲಟ್ಟಿಸ್ಬಿಟ್ಟು ಇದು ಒಳಗಡೆ ಸೂಸ್ಲ ನೋಡ್ರಿ, ಇಲ್ಲಿ ಪರತ್ತಲ್ಲಿ ಕಾಣ್ತಾ ಇರೋದು ಸೂಸ್ಲ. ಇದಕ್ಕೆ ಪುಟಾಣಿ ಹಿಟ್ಟು, ಎಳ್ಳು, ಒಣ ಕೊಬ್ಬರಿ, ಬೆಲ್ಲ, ಶುಂಠಿ ಎಲ್ಲ ಅದನ್ನು ಹಾಕಿ ಈ ಥರ ಪೌಡ್ರ್ ಮಾಡಿರ್ತಾರೆ ನೋಡ್ರಿ. ಅದರೊಳಗೆ ಹಾಕುವಂಥ ಸೂಸ್ಲ ಇದು. ಈ ಥರ ಎಲೆಗಳನ್ನು ಲಟ್ಟಿಸಿ ಅದರೊಳಗೆ ಹಾಕಿ ತುಂಬಿ ಕರೀತಾರೆ ನೋಡ್ರಿ. ಎಣ್ಣೆಯಲ್ಲಿ ಕರೆದ್ರೆ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಎಲ್ಲ ಕರ್ಜಿಕಾಯನ್ನ ಮಾಡೋದಾಯಿತು. ಇಲ್ಲಿ ಲಾಸ್ಟ್ ಸ್ವಲ್ಪ ಉಳಿದಿದೆ, ಅವನು ಸ್ವಲ್ಪ ಇವಾಗ ಕರೆದು ತೆಗಿತಾರೆ. ತುಂಬ ಚೆನ್ನಾಗಿ ರೆಡಿಯಾಗಿದೆ, ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಇದ್ರದ್ದು ಫುಲ್ ವಿಡಿಯೋ ನಾನು ಹಾಕ್ತೀನಿ, ಒಂದ್ಸರಿ ಮಾಡಿಬಿಟ್ಟು ನೋಡಿ. ಈಗ ಹೊರಗಡೆ ನೋಡೋಣ ಬನ್ನಿ. ಚಪ್ರ ಹಾಕೋ ಶಾಸ್ತ್ರ ನಡೀತಾ ಇದೆ ನೋಡ್ರಿ. ಹಂದ್ರ ಹಾಕಿ ಈ ಥರ ಚಪ್ರ ಶಾಸ್ತ್ರ ಮಾಡ್ತಾರೆ. ಇದಕ್ಕೆ ಆಸ್ಮಾನ್ಗಿರಿ ಅಂತ ಹೇಳ್ತಾರೆ. ಇದು ನೋಡ್ರಿ 5 ಪದರು ಬರುತ್ತೆ. ಇದು 5 ಪದರ ಈ ಥರ ಹೊಲದ್ ಬಿಟ್ಟು ಮನೆಯಲ್ಲಿ ಇದನ್ನು ಕಟ್ತಾರೆ. ಮೇಲ್ಗಡೆ ಚಪ್ರಕ್ಕೆ ಕಟ್ಟಿಬಿಟ್ಟು ಇದ್ರ ಕೆಳಗೇನೆ ಮದುಮಗಳನ್ನು ರಾತ್ರಿ ಕೂರಿಸ್ಬಿಟ್ಟು ಅರ್ಶಿನ ಶಾಸ್ತ್ರ ಮಾಡ್ತಾರೆ. ಇದೇನು ಮೇಲೆ ಕಾಣ್ತಾ ಇದೆ ರೌಂಡಾಗಿ, ಅದ್ರ ಕೆಳಗಡೆನೆ ಮದುಮಗಳನ್ನು ಕುಂಡಿಸ್ತಾರೆ. ಹಾಗಾಗಿ ಇದಕ್ಕೆ ಆಸ್ಮಾನ್ಗಿರಿ ಅಂತ ಹೇಳ್ತಾರೆ. ಅದನ್ನು ಮೇಲೆ ಇದ್ರು ಸೋದರ ಮಾವ ಆಗಬೇಕು, ಅಂದರೆ ಮದುಮಗಳಿಗೆ ಸೋದರ ಮಾವ ಆಗಬೇಕು. ಆ ಮಾವ ಆಗೋರು ಇದನ್ನು ಕಟ್ಟಬೇಕಾಗುತ್ತೆ. ಅವ್ರಿಗೆ ಮಾವ ಆಗೋರು ಕಟ್ಟಿಂದ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಅರಿಶಿನ ಹಾಕಿ ಮತ್ತು ಅವ್ರಿಗೆ ಉಡುಗೊರೆಯನ್ನು ಕೊಡ್ತಾರೆ. ಬಟ್ಟೆಯನ್ನು ಆಯರ್ ಮಾಡ್ತಾರೆ ಅವ್ರಿಗೆ. ಕೆಲವೊಂದು ಶಾಸ್ತ್ರಗಳನ್ನು ಮಾವನವರೇ ಮಾಡೋದು ಇರುತ್ತೆ ನೋಡ್ರಿ. ಈ ಹಂದ್ರದಲ್ಲಿ ಆಸ್ಮಾನ್ಗಿರಿ ಕಟ್ಟೋದು ಮತ್ತು ಹಂದ್ರ ತಪ್ಪಲ ಅಂತ ಹೇಳ್ತಾರೆ, ಮತ್ತು ಹಂದ್ರ ಹಲ್ಗಂಬ ಅಂತ ಹೇಳ್ತಾರೆ. ಅದನ್ನೆಲ್ಲ ಮಾಡೋದು ಮಾವನವರೇ ನೋಡ್ರಿ. ಹುಡುಗಿಗೆ ಯಾರು ಮಾವ ಆಗ್ತಿರ್ತಾರೆ ಅವರು ಮಾಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಪಾತೆ ಮಾಡಿಸ್ತಿದ್ದಾರೆ. ಅಂದರೆ ಇದೇನು ಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಚೌಕಿ ಅಂತ ಹೇಳ್ತಾರೆ ಇದಕ್ಕೆ. ಈ ಚೌಕಿ ಮೇಲೆ ಕುಂದಿರಿಸಿ ಮದುಮಗಳಿಗೆ ಅರಿಶಿನ ಹಚ್ತಾರೆ. ಈ ಚೌಕಿಗೆ ಇವಾಗ ಪೂಜೆ ಮಾಡೋದು ಅಂತ ಹೇಳ್ತೀವಿ ಮಾಮೂಲಾಗಿ, ಹಂಗಾಗಿ ಪಾತೆ ಮಾಡ್ತಾರೆ. ಇಲ್ಲಿ 5 ಕಂಕಣಗಳನ್ನು ರೆಡಿ ಮಾಡಿದ್ದಾರೆ. ಇಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದು 5 ಕಂಕಣ. ಅವು 5 ಕಂಕಣನ 5 ಕಂಬಗಳಿಗೆ ಕಟ್ತಾರೆ ನೋಡ್ರಿ. ಈ ಹಂದ್ರ ಹಾಕಬೇಕಾದ್ರೆ, ಚಪ್ರ ಹಾಕಬೇಕಾದ್ರೆ ಕಂಬಗಳನ್ನು ನೆಟ್ಟಿರ್ತಾರೆ. ಆ ಕಂಬಕ್ಕೆ 5 ಉಡಿ ಕಟ್ಟಿ, ಅಂದರೆ ಕಂಕಣ ಕಟ್ಟಿ 5 ಕಂಬಗಳಿಗೆ ನೆಡ್ತಾರೆ. ಈಗ ಪಾತೆ ಮಾಡಿಸ್ಲಿಕ್ಕೆ ಇಲ್ಲಿ ಸ್ವೀಟ್ ಮಾಡಿದ್ದಾರೆ. ಶಿರಾ ಅಂತೀವಲ್ವ, ಶಿರಾ ಮತ್ತು ಹಾಲು ಇದಕ್ಕೆ ಇಟ್ಟು ಇದನ್ನು ಇವಾಗ ಪಾತೆ ಮಾಡಿಸ್ತಾರೆ ನೋಡ್ರಿ. ಇದನ್ನು ಸ್ಪೆಷಲಾಗಿ ಮಾವನವರೇ ಮಾಡೋದು.
ಪಾತೆ ಮಾಡ್ತಾರೆ. ಇವಾಗ ಪಾತೆ ಮಾಡಿದ್ಲೇ ಅದಕ್ಕೆ ಅದ್ರ ಮೇಲೆ ಮದುಮಗ ಕೊಡೋಕ್ಕೆ ಬರುತ್ತೆ. ಗಂಧ ಎಲ್ಲ ಹಚ್ಚಿ ಮಾಡ್ತಾರೆ. ಅಲ್ಲಿ ಮ್ಯೂಸಿಕ್ ಇರೋದ್ರಿಂದ, ಅಂದರೆ ಮದುವೆ ಮನೆ ಅಂದರೆ ಮಾಮೂಲಾಗಿ ಸಾಂಗ್ ಮ್ಯೂಸಿಕ್ ಎಲ್ಲ ಇರುತ್ತೆ. ನಮಗೆ ಕಾಪಿರೈಟ್ ಬರುತ್ತೆ ಅನ್ನೋದ್ರಿಂದ ಎಲ್ಲದನ್ನು ಮ್ಯೂಟ್ ಮಾಡಿದ್ದೀವಿ ನಾನು. ಅದನ್ನು ಹಂದ್ರದಲ್ಲಿ, ಅಂದರೆ ಹಂದ್ರ ಏನು ಹಾಕಿರ್ತೀವಲ್ಲ ಅದ್ರ ಕೆಳಗೇನೆ ಇಟ್ಟು ಅದನ್ನು ಪಾತೆ ಮಾಡೋದು. ಒಳಗಡೆ ಇಟ್ಟು ಪಾತೆ ಮಾಡೋಕ್ಕೆ ಬರೋದಿಲ್ಲ. ಕೆಳಗಡೆ ನಾವೇನು ಆಗಲೇ ತೋರಿಸಿದೆ ಚಪ್ರಕ್ಕೆ ಆಸ್ಮಾನ್ಗಿರಿ ಕಟ್ಟೋದು, ಅದ್ರ ಕೆಳಗಡೆನೇ ಇಟ್ಟು ಈ ಥರ ಪಾತೆ ಮಾಡ್ತಾರೆ ನೋಡ್ರಿ. ಹಳ್ಳಿಗಳಲ್ಲಿ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳಾಗಿರ್ಬೋದು ಪ್ರತಿಯೊಂದು ವಿಶೇಷವಾಗಿರುತ್ತೆ ನೋಡ್ರಿ. ಅಲ್ಲಿ ಕೆಲವೊಂದು ಸೂರಗಳನ್ನು ಹೇಳಿ ಪಾತೆ ಮಾಡ್ತಾರೆ. ಇವತ್ತು ಅರಿಶಿನ ಅಂದರೆ ಅರಿಶಿನದ ದಿನವೇ ಇದನ್ನು ಹಾಕ್ತಾರೆ. ಅರಿಶಿನ ಶಾಸ್ತ್ರ ಮಾಡೋ ದಿನವೇ ಬೆಳಿಗ್ಗೆ ಎಲ್ಲ ಸ್ವೀಟನ್ನು ಅದನ್ನೆಲ್ಲ ತಯಾರು ಮಾಡ್ಕೊಂಡ್ಬಿಟ್ಟು ಮರುದಿನ ಈ ಥರ, ಅವತ್ತಿನ ದಿನವೇ ಮಧ್ಯಾಹ್ನ ಈ ಥರ ಹಂದ್ರ ಹಾಕಿದ್ರೆ ಎಲ್ಲದನ್ನು ಕಾರ್ಯಗಳನ್ನು ಮಾಡುವಂಥದ್ದು. ಮೇಲೆ ಆಸ್ಮಾನ್ಗಿರಿ ಕಾಣಿಸ್ತಾ ಇದೆ, ಅದರ ಕೆಳಗಡೆನೆ ಇದನ್ನು ಚೌಕಿ ಇಟ್ಟು ಇಲ್ಲಿ ಪಾತೆ ಮಾಡಿ ತೆಗಿತಾರೆ. ಅದೇನು ಸ್ವೀಟ್ ಇರುತ್ತೋ ಅದನ್ನು ಮಕ್ಕಳಿಗೆ ಕೊಡ್ತಾರೆ. ಸಣ್ಣ ಸಣ್ಣ ಮಕ್ಕಳು ಇರ್ತಾರಲ್ವ, ಫಸ್ಟು ಮಕ್ಕಳಿಗೇನೆ ಕೊಟ್ಟು ತಿನ್ನಿಸೋದು ಸ್ವೀಟ್. ದೊಡ್ಡವರು ತಿನ್ನೋದಿಲ್ಲ. ಫಸ್ಟು ಸಣ್ಣ ಮಕ್ಕಳು ಇರ್ತಾರೆ, ಅವ್ರನ್ನ ಒಂದು 10-15 ಮಕ್ಕಳನ್ನ ಕರೆದು ಆ ಸ್ವೀಟನ್ನೆಲ್ಲ ಹಂಚಿಬಿಡ್ತಾರೆ. ಫಸ್ಟು ಮಕ್ಕಳಿಗೇ ಇಂಪಾರ್ಟೆಂಟ್ ಕೊಡೋದು ನೋಡಿರಿ. ಬಳೆ ಶಾಸ್ತ್ರ ಮಾಡಬೇಕಾದ್ರೂ ಅಷ್ಟೇ, ಫಸ್ಟು ಒಂದು 5 ಮಕ್ಕಳಿಗೆ ಬಳೆ ಇಡಿಸ್ಬಿಟ್ಟು ಆಮೇಲೆ ದೊಡ್ಡವರಿಗೆ ಮದುಮಕ್ಕಳಿಗೆ ಇಡಿಸ್ತಾರೆ ನೋಡಿರಿ. ಅದು ಚೆನ್ನಾಗಿ ದುವಾ ಮಾಡಿ ಪಾತೆ ಮಾಡಿ ಬೇಡ್ಕೊತಾರೆ. ಮದುವೆ ಯಾವುದೇ ಅಡೆತಡೆಗಳಿಲ್ಲದೆ ಚೆನ್ನಾಗಿ ಸರಿಯಾಗಿ ಆಗಬೇಕು ಅಂಥೇಳಿ ದುವಾ ಮಾಡಿಬಿಟ್ಟು ಈಗ ಅದನ್ನು ತೆಗೆದಿಡ್ತಾರೆ. ಮತ್ತು ಒಂದೇ ಇಟ್ಟಿಗೆ ರಾತ್ರಿಗೆ ಅದನ್ನು ಯೂಸ್ ಆಗುತ್ತೆ. ಮನೆ ಒಳಗಡೆ ತುಂಬ ಗಲಾಟೆ, ತುಂಬ ಜನ ಇದ್ದಾರೆ. ಇವತ್ತು ಅರಿಶಿನ ಶಾಸ್ತ್ರ ಅಂತ ಎಲ್ಲರೂ ಇವತ್ತೇ ಬಂದಿದ್ದಾರೆ ಮದುವೆಗೆ. ಇಲ್ಲಿ ನೋಡ್ರಿ, ಇದು ಹಂದ್ರ ಹಾಲ್ಗಂಬ ಅಂತ ಹೇಳ್ತಾರೆ. ಇದನ್ನೇ ಭೂಮಿ ನೆಲದ ಮೇಲೇ ಇಡೋದು. ಇಲ್ಲೆಲ್ಲ ಸಿಮೆಂಟ್ ಇರೋದ್ರಿಂದ ಬಕೀಟ್ನಲ್ಲಿ ಉಸುಕು ತುಂಬಿ ಇದನ್ನು ನೆಟ್ಟಿದ್ದಾರೆ. ಈಗ ಇದನ್ನು ಪಾತೆ ಮಾಡ್ತಾರೆ. ಇಲ್ಲಿ ಕೂಡ ಎಲ್ಲ ಕಡೆನೂ ಗಂಧ ಹಚ್ಚಿ ಪಾತೆ ಮಾಡಿ ಈಗ ಅರಿಶಿನ ಅಂದರೆ ಸೋದರ ಮಾವ ಏನು ಇರ್ತಾರೆ ಅವರಿಗೆ ಪಾತೆ ಮಾಡಿದ್ದ ಅವ್ರಿಗೆ ಕಲರ್ ಹಚ್ಚೋದಿರುತ್ತೆ. ಇವರು ಕಲರೆಲ್ಲ ಯೂಸ್ ಮಾಡೋದಿಲ್ಲ, ಬಳಸೋದಿಲ್ಲ. ಅರಿಶಿಣನೇ ಎಲ್ಲದಕ್ಕೂ ಹಾಕೋದು, ಅರಿಶಿಣನೇ ಹಚ್ಚೋದು ನೋಡ್ರಿ. ಈಗ ಹಂದ್ರ ಹಾಲ್ಗಂಬಕ್ಕನ್ನು ಪಾತೆ ಮಾಡ್ತಾರೆ. ಪಾತೆ ಮಾಡಿಸ್ಬಿಟ್ಟು ಅದೇನು ಕಂಕಣ ಇತ್ತು 5 ಕಂಕಣ ಅದನ್ನು ಅವಕ್ಕೂ ಸಹಿತ ಪಾತೆ ಮಾಡಿ ಎಲ್ಲ 5 ಕಂಬಗಳಿಗೂ ಕಟ್ತಾರೆ. ಈಗ ಇಲ್ಲಿ ಕೂಡ ಅವ್ರು ಸುರ ಹೇಳಿ ದುವಾ ಮಾಡ್ತಾ ಇದ್ದಾರೆ. ಹುಡುಗರೆಲ್ಲ ಯಾವಾಗ ಅರಿಶಿನ ಹಚ್ತೀವೋ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಅವರು ದುವಾ ಮಾಡೋವರೆಗೂ ನಿಲ್ತಾ ಇಲ್ಲ. ಇವಾಗ ಅವ್ರಿಗೆ ಎಲ್ಲ ಅರಿಶಿನ ಹಾಕ್ತಾರೆ ನೋಡಿ. ಸಸ್ಯ ಅಂದರು ಈ ಥರ ಮಾವುಗಳಿಗೆ ಹಾಕ್ತಾರೆ. ಇಲ್ಲಿಗೆ ಮಾವನವ್ರು ಮಾಡುವಂಥ ಈ ಹಂದ್ರದ ಹಾಲ್ಗಂಬ ಶಾಸ್ತ್ರ ಎಲ್ಲ ಮುಗಿತು ನೋಡಿ. ಈಗ ಅವ್ರಿಗೆ ಏನು ಮಾಡೋದಿರುತ್ತೆ ಅಂದರೆ ಪೂಜೆ ಮಾಡಿದ್ದೆಲ್ಲ ಎಲ್ಲ ಮುಗಿದಿಂದ ಅವರಿಗೆ ಬಟ್ಟೆಯನ್ನು ಆಯರ್ ಮಾಡ್ತಾರೆ. ಅರಿಶಿನ ಹಚ್ಚೋದೆಲ್ಲ ಮುಗಿದ ಮೇಲೆ ಅವ್ರಿಗೆ ಈ ತವ್ರ ಮನೆಯವ್ರ ಕಡೆಯಿಂದ, ಅಕ್ಕನ ಮನೆ ಕಡೆಯಿಂದ ಬಟ್ಟೆ ಕೊಡ್ತಾರೆ. ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ಮಾವನವ್ರಿಗಾದಂಥವ್ರು ಎಲ್ಲ ಸೊಸೆಯಂದರು ಪೂರ್ತಿ ಅರಿಶಿನ ಎಲ್ಲ ಹಚ್ಚಿ ಕಳಿಸಿದ್ರು ಮನೆಗೆ. ಇಲ್ಲೆಲ್ಲರೂ ಒಬ್ರಿಗೊಬ್ರು ಅರಿಶಿನ ಆಡ್ತಾರೆ. ಇದು ಚಪ್ರ ಹಾಕಿಂದ ಆಡುವಂಥ ಅರಿಶಿನ ನೋಡ್ರಿ. ಆಮೇಲೆ ರಾತ್ರಿ ಒಂದು ಇರುತ್ತೆ, ರಾತ್ರಿ ಮದುಮಗನ ಕೂಡಿಸಿ ಹಚ್ತಾರೆ. ಆವಾಗ ಅದು ಅರಿಶಿನ ಶಾಸ್ತ್ರ ಪೂರ್ತಿ ಕಂಪ್ಲೀಟ್ ವಿಡಿಯೋ ಆಗುತ್ತೆ. ಇಡೀ ದಿನ ಅರಿಶಿನ ಆಡ್ತಾನೆ ಇರ್ತಾರೆ. ಆ್ಯಕ್ಚುಲಿ 5 ದಿನ ಆಡೋದಿರುತ್ತೆ, ನಾವು ಒಂದೇ ದಿನ ಶಾಸ್ತ್ರ ಮಾಡಿ ಮುಗಿಸ್ತೇವೆ.
ಇಲ್ಲಿ ನೋಡಿ ಹಂದ್ರ ಹಾಲಗಂಬಕ್ಕೆ ಕಂಕಣ ಕಟ್ತಿದ್ದಾರೆ. ಕಂಕಣ ಕಟ್ಟೋಕ್ಕೆ ಬಿಡಲಿಲ್ಲ ಅವರಿಗೆ, ಅಷ್ಟು ಬೇಗ ಅರಿಶಿನ ಹಚ್ಚಿ ಕಳಿಸ್ಬಿಟ್ರು ನೋಡಿ. ಈಗ ಈ ಥರ 5 ಕಂಬಕ್ಕೆ ಕಂಕಣ ಕಟ್ತಾರೆ ನೋಡಿ. ಮಾಮೂಲಿ ವೀಳ್ಯದೆಲೆಯಲ್ಲಿ ಕಂಕಣ ಇರುತ್ತೆ. ಇಲ್ಲಿ ಮುಸ್ಲಿಮ್ಸಲ್ಲಿ ನೋಡ್ರಿ ಈ ಥರ ಬಟ್ಟೆಯಲ್ಲಿ ನಿಂಬೆಹಣ್ಣು ಇಟ್ಟು ಈ ಥರ ಕಂಕಣ ಕಟ್ತಾರೆ ನೋಡ್ರಿ, ಬಿಳಿ ಬಟ್ಟೆಯಲ್ಲಿ. ಅದಕ್ಕೆ ಅರಿಶಿನ ಹಚ್ಚಿರ್ತಾರೆ ನೋಡಿ. ಈ ಥರ ಕಂಕಣನ 5 ಕಂಬಗಳಿಗೆ ಕಟ್ತಾರೆ. ಇದು ಹಂದ್ರ ಹಾಲಗಂಬಕ್ಕೆ. ಮತ್ತು ಇಲ್ಲಿ ಚಪ್ರ ಏನು ಹಾಕಿರ್ತಾರೋ ಆ ಚಪ್ರ ಕೂಡ 5 ಕಂಬಗಳಿಗೆ ಕಟ್ತಾರೆ. ನೋಡಿ ಇಲ್ಲೆಲ್ಲ ಸ್ವೀಟ್ ಹಂಚಿಂದ ರಾತ್ರಿ ಅರಿಶಿನ ಶಾಸ್ತ್ರ.
ಇಲ್ಲಿ ನೋಡಿ ಮದುಮಗಳನ್ನ ಕರ್ಕೊಂಬಂದು ಕೂರಿಸಿ ಅದೇನು ಹಾಕಿರ್ತಾರ ದಂಡಿನ ಮತ್ತೆ ತೆಗೆದು ಹೂವಿನ ದಂಡಿ ಹಾಕಿ ಮತ್ತೆ ಅರಿಶಿನ ಹಚ್ಚಿಬಿಟ್ಟು ಈ ಥರ 4 ಸರಿ ಮಾಡ್ತಾರೆ ನೋಡ್ರಿ. 4 ಹಾಸಕ್ಕೆ ಹಾಕಿ 4 ಸರಿ ಕೂಡಿಸ್ತಾರೆ. ಲಾಸ್ಟ್ನೇ ಸರಿಗೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅವ್ರ ತವ್ರ ಮನೆಯವ್ರು ಏನಿರ್ತಾರೆ ಮದುಮಗಳ ಕಡೆಯಲ್ಲವರು ಎಲ್ಲರೂ ಬಂದು ಬಳಗ ಎಲ್ಲರೂ ಸೇರಿ ಅರಿಶಿನ ಹಚ್ತಾರೆ ಲಾಸ್ಟ್ ಸರಿ. ಫಸ್ಟ್ ಟೈಮ್ ಕುಂದಿರಿಸ್ಬೇಕಾದ್ರೆ ಅವರೇನು 9 ಜನ ಉಡಿ ತುಂಬಿಕೊಂಡಿರ್ತಾರೆ, ಅವರೇ ಅಷ್ಟೇ ಹಚ್ತಾರೆ. ಮತ್ತು 3 ಮತ್ತು 4ನೇ ಸರಿ ಈ ಥರ ಎಲ್ಲರೂ ಫ್ಯಾಮಿಲಿಯವರೆಲ್ಲರೂ ಸೇರಿ ಮದುಮಗಳಿಗೆ ಅರಿಶಿನ ಹಚ್ಚಿ ವಿದಾಯ ಹೇಳ್ತಾರೆ ನೋಡ್ರಿ. ಮತ್ತು ಮಾರನೇ ದಿನ ನಿಕ್ಕಾ ಇರುತ್ತೆ. ಈ ಥರ 4 ಸರಿ ಕೂರಿಸಿ 4 ಸಾರಿ ಎಬ್ಬಿಸ್ತಾರೆ ನೋಡಿ.
बौड़ी कंदन की पानी इसमें मोदोती अकबर साहब गिराए ನೋಡ್ರಿ ಎಲ್ಲ ಅರ್ಶಿನ ಶಾಸ್ತ್ರ ಆಗಿಂದ ಲಾಸ್ಟಲ್ಲಿ ಎಲ್ಲ ಇದು ಬಳಸಿ ಡ್ಯಾನ್ಸ್ ಮಾಡಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಅರ್ಶಿನದಲ್ಲಿ ಮುಳುಗೆದ್ದಿದ್ದಾರೆ. ಹಳದಿ ಶಾಸ್ತ್ರ ಸೂಪರ್ ಆಗೈತೆ. ಲಾಸ್ಟಲ್ಲಿ ನಾಳೆನೇ ಮದುವೆ ಮಾಡಿ ನಾಳೆ ಕರ್ಕೊಂಡು ಹೋಗ್ಬಿಡ್ತಾರೆ. ತುಂಬ ದುಃಖದ ಒಂದು ಸನ್ನಿವೇಶ ನೋಡ್ರಿ ಇದು. ಮಗಳನ್ನ ಮದುವೆ ಮಾಡಿ ಕಳಿಸ್ಕೊಳ್ಳೋದು. ಇದು ತಿರುಗಿ ಮದುವೆ ದಿನನೂ ಸಹಿತ